So, Jain friends, so welcome to the Karnataka Coaching Center YouTube channel. So again, once again, ಏನಪ್ಪಾ ಅಂದ್ರೆ ಇವತ್ತಿನ ವಿಡಿಯೋದಲ್ಲಿ ಸೊ ಈ RPF ಮತ್ತು SSC GD ಪರೀಕ್ಷೆಗಳಿಗೆ ಸೊ ಹೆಲ್ಪ್ ಆಗೋ ತರ ಈ ಹಿಂದಿನ ಪತ್ರಿಕೆಗಳಲ್ಲಿ ಬಂದಂತ ಒಂದು ಪ್ರಶ್ನೆಗಳನ್ನ ನಾವು ಏನಪ್ಪಾ ಅಂದ್ರೆ ಸೊ ಇವತ್ತು ತೆಗೆದುಕೊಂಡು ನಿಮಗೆ ಒಂದು ಕ್ವಶನ್ ಅನ್ನ ಸೊಲ್ಯೂಷನ್ ಮಾಡಿ ತೋರಿಸ್ತಾ ಇದೀನಿ. ಸೊ ಹಾಗಾದ್ರೆ ಇವತ್ತಿನ ಒಂದು ಪ್ರಶ್ನೆಗಳಲ್ಲಿ ನಾವು ನೋಡ್ಬೇಕಾದ್ರೆ ನೋಡ್ರಿ, ಸೊ ಹಾಗಾದ್ರೆ ನೋಡ್ರಿ ಏನ್ ಹೇಳ್ತಾ ಇದಾರೆ. ಸೊ ಇಫ್ 3 into 7 into 8 is nothing but 837, so 2 4 5 is nothing but 5 to 4, then 4 into 3 7 ಏನಾಗ್ತದೆ ಅಂತ ಕೇಳ್ತಾರೆ. ಹೌದಾ, ನೀವು ಜಸ್ಟ್ ಅಬ್ಸರ್ವ್ ಮಾಡ್ಬೋದು. ಸೊ ದ ಲಾಸ್ಟ್ ಡಿಜಿಟ್ ಏನಾಗ್ತಾ ಇದೆ, ಫಸ್ಟ್ ಗೆ ಬರ್ತಾ ಇದೆ. ದೆನ್ ಏನಪ್ಪಾ ಅಂದ್ರೆ ಫಸ್ಟ್ ಡಿಜಿಟ್ ಏನಾಗ್ತದೆ, ಮಿಡಲ್ ಬರ್ತಾ ಇದೆ. ನಡುವಿರೋದು ಏನಪ್ಪಾ ಅಂತಾರೆ, ಲಾಸ್ಟ್ ಗೆ ಬರ್ತದೆ. ಅದೇ ರೀತಿ ಇಲ್ಲೂ ಕೂಡ ಏನಾಗಿದೆ ಅಂತ ನೋಡ್ರಿ, ಲಾಸ್ಟ್ ಇರೋದು ಫಸ್ಟ್ ಬಂತು, ಫಸ್ಟ್ ಇರೋದು ಮಿಡಲ್ ಬಂತು, ಸೆಂಟರ್ ಅಲ್ಲಿ ಇರೋದು ಲಾಸ್ಟ್ ಗೆ ಬಂದ್ರೆ. ಸೊ ದೆನ್ ಅದೇ ರೀತಿ ಇದು ಏನಾಗ್ತದಪ್ಪ ಅಂತಾರ, ಸೊ ಲಾಸ್ಟ್ ಇರೋದು ಫಸ್ಟ್ ಗೆ ಬಂದ್ರೆ 7 ಆಗ್ತದೆ, ಫಸ್ಟ್ ಅಲ್ಲಿ ಇರೋದು ಮಿಡಲ್ ಬಂದ್ರೆ 4, ದೆನ್ ಸೊ ಮಿಡಲ್ ಇರೋದು ಲಾಸ್ಟ್ ಬರ್ತದೆ. ಸೊ ಆನ್ಸರ್ ಏನಾಗ್ತದೆ ಅಂತಂದ್ರೆ 7 4 3 ಆನ್ಸರ್ ಆಗ್ತದೆ. ಸೊ ದ ಆಪ್ಷನ್ ಈಸ್ ವಾಟ್ ಹಿಯರ್, ಸೊ ಎ ಇಸ್ ದ ರೈಟ್ ಆನ್ಸರ್. ಸೊ ದೆನ್ ದ ನೆಕ್ಸ್ಟ್ ಕ್ವಶನ್ ನೋಡ್ರಿ, ನೆಕ್ಸ್ಟ್ ಕ್ವಶನ್ ಮಾಡೋಕ್ಕಿಂತ ಮುಂಚೆ ಏನಪ್ಪಾ ಅಂದ್ರೆ ಇದು ಏನಪ್ಪಾ ಅಂದ್ರೆ ರೀಸನಿಂಗ್ ಸ್ಪೆಷಲಿಸ್ಟ್ ಅನ್ನುವಂಥದ್ದು ನನ್ನ ಒಂದು ಪರ್ಸನಲ್ ಯೂಟ್ಯೂಬ್ ಚಾನಲ್ ಇದೆ. ಸೊ ಈ ಒಂದು ಯೂಟ್ಯೂಬ್ ಚಾನಲ್ ಏನಪ್ಪಾ ಅಂದ್ರೆ ಟಾರ್ಗೆಟ್ SSC GD 2025 ಅನ್ನುವಂಥ ಒಂದು ಥೀಮ್ ಇಟ್ಕೊಂಡು ನಾವೇನಪ್ಪಾ ಅಂದ್ರೆ ಒಂದು 1000 ಕ್ವಶನ್ಸ್ ಸೀರೀಸ್ ಮಾಡತ್ತೀವಿ. ಸೊ ಅದು ಏನಪ್ಪಾ ಅಂದ್ರೆ ಪ್ರೀವಿಯಸ್ ಇಯರ್ಸ್ ಕ್ವಶನ್ ನೀವು ನೋಡಿರ್ಬೋದು. ಆಲ್ರೆಡಿ ಕ್ಲಾಸ್ 1 ಕ್ಲಾಸ್ 2 ಅಂತ ಅಪ್ಲೋಡ್ ಆಗಿದೆ. ಸೊ ಕ್ಲಾಸ್ 3 ಕೂಡ ನಾಳೆ ಅಪ್ಲೋಡ್ ಆಗ್ತದೆ. ಸೊ ಈ ರೀತಿ ಏನಪ್ಪಾ ಅಂತಂದ್ರೆ ಒಂದು 2025 SSC GD ಎಕ್ಸಾಮ್ ಅನ್ನ ಟಾರ್ಗೆಟ್ ಇಟ್ಕೊಂಡು ನೀವೇನಾದ್ರೂ ಮಾಡ್ತಾ ಇದ್ರೆ ಸೊ ಡೆಫಿನೆಟ್ಲಿ ಒಂದು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಸೊ ಡೈಲಿ ಒಂದು ವಿಡಿಯೋ ಅಂದ್ರೆ 10 ಕ್ವಶನ್ ಇರುವಂತ ಒಂದು ವಿಡಿಯೋ ನಿಮ್ಗೆ ಅಪ್ಲೋಡ್ ಆಗ್ತಾ ಇರ್ತದೆ. ಸೊ ಅದು ಕೂಡ ಏನಪ್ಪಾ ಅಂತಂದ್ರೆ ಪ್ರೀವಿಯಸ್ ಅಲ್ಲಿ ಬಂದಿರುವಂತ ಕ್ವಶನ್ ಗಳನ್ನ ಒಂದು ಸಾಲ್ವ್ ಮಾಡೋದ್ರ ಮುಖಾಂತರ ಆ ಒಂದು ಕ್ವಶನ್ ಗಳನ್ನ ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸೊ ಈಗಾಗಲೇ ಏನಪ್ಪಾ ಅಂದ್ರೆ 2 ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಸೊ ದೆನ್ ಸೊ ಈ ತರ ಡೈಲಿ ಬರ್ತಾ ಇದೆ. ಸೊ ಇವನ್ ರೀಸೆಂಟ್ಲಿ ಜಸ್ಟ್ 2 ಡೇಸ್ ಇಂದ ನಾನು ಸ್ಟಾರ್ಟ್ ಮಾಡಿದ್ದು. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ದ ಚಾನಲ್ ಅಂಡ್ ಶೇರ್ ದ ಚಾನಲ್. ಓಕೆ, ಸೊ ನಿಮ್ ಫ್ರೆಂಡ್ಸ್ಗೂ ಕೂಡ ಹೇಳಿ. ಫೈನ್. ಸೊ ನಿಮ್ಗೆ ಏನಾದ್ರು SSC GD ಟಾರ್ಗೆಟ್ ಮಾಡಿದ್ರೆ ಸೊ ಡೆಫಿನೆಟ್ಲಿ ಸಬ್ಸ್ಕ್ರೈಬ್ ಮಾಡಿ. ಸೊ 100% ಕ್ಲಿಯರ್ ಆಗ್ತೀರಾ. ಫೈನ್. ಸೊ ದೆನ್ ದ ನೆಕ್ಸ್ಟ್ ಕ್ವಶನ್ ಬಂದ್ಬಿಟ್ಟು ನೋಡ್ರಿ, ಸೊ ಕಂಪ್ಲೀಟ್ ದ ಸೀರೀಸ್. ಓಕೆ, ಸೊ ಹಾಗಾದ್ರೆ ಇದು ಒಂದು ಸರಣಿಗೆ ಸಂಬಂಧಪಟ್ಟಂತ ಒಂದು ಪ್ರಶ್ನೆ ಆಗಿದೆ. ಸೊ ಇಲ್ಲಿ ಜಸ್ಟ್ ನಾವು ಅಬ್ಸರ್ವ್ ಮಾಡಬಹುದು ನೋಡ್ರಿ. ಸೊ ವೈ ಇಂದ ಬಿ ಅಂದ್ರೆ ಓಕೆ. ಸೊ ಹಾಗಾದ್ರೆ ವೈ ಇಂದ ಬಿ ಅಂತ ನೋಡ್ರಿ, ವೈ ಆದ್ಮೇಲೆ ಝಡ್ ಬರುತ್ತೆ, ಝಡ್ ಆದ್ಮೇಲೆ ಎ ಬರ್ತದೆ, ಎ ಆದ್ಮೇಲೆ ಬಿ ಅಂತಾರ ಏನಾಗಿದೆ +3 ಆಗಿದೆ. ಸೊ ಬಿ ಇಂದ ಇ ಅಂತ ನೋಡ್ರಿ, ಇಲ್ಲೂ ಕೂಡ +3 ಆಗಿದೆ. ಇ ಇಂದ ಎಚ್ ಅಂತ ನೋಡ್ರಿ, ಇಲ್ಲೂ ಕೂಡ +3 ಆದ್ರೆ ಎಚ್ ಇಂದ +3 ಅಂತಂದ್ರೆ ಏನ್ ಬರ್ತದೆ. ಹಾಗಾದ್ರೆ ಸೊ ನೋಡ್ರಿ ಎಚ್ ಆದ್ಮೇಲೆ I J K ಹೌದಾ. ಸೊ ಏನ್ ಬರ್ಬೇಕು, ಕೆ ಬರ್ಬೇಕು. ಹಾಗಾದ್ರೆ ಕೆ ಇಲ್ಲಿ ನೋಡ್ರಿ ನೀವು ಎಷ್ಟಿದಾವ, ಸೊ ಆಪ್ಷನ್ 3 ಆಪ್ಷನ್ಸ್ ಗಳಿದಾವ ಹೌದಲ್. ಹಾಗಾದ್ರೆ ಈ 3 ಆಪ್ಷನ್ ಗಳಲ್ಲಿ ಯಾವ್ದು ಬರ್ತದೆ. ಸೊ ಇಲ್ಲಿ ನೋಡಿದ್ರೆ ಪರ್ಸೆಂಟೇಜ್ ಐತಿ, ಇಲ್ಲಿ ಆಟ್ ಐತಿ, ಇಲ್ಲಿ ಹ್ಯಾಶ್ ಐತಿ, ಇಲ್ಲಿ ಆಂಡ್ ಐತಿ. ಸೊ ಪ್ರತಿಯೊಂದರಲ್ಲೂ ಏನಪ್ಪಾ ಅಂದ್ರೆ ಬೇರೆ ಬೇರೆ ಸಿಂಬಲ್ ಗಳು ಬರ್ತಾ ಇದಾವೆ ಹೌದಾ. ಹಾಗಾದ್ರೆ ನೆಕ್ಸ್ಟ್ ನಾ ನಂಬರ್ ಅನ್ನ ಅಬ್ಸರ್ವ್ ಮಾಡಿದಾಗ ನೋಡ್ರಿ, ಸೊ ದಿಸ್ ಇಸ್ ನಥಿಂಗ್ ಬಟ್ ಏನಪ್ಪಾ ಅಂತಾರೆ ಇದು 11 ಸ್ಕ್ವೇರ್ ಆಗ್ತಾ ಇದೆ. ಸೊ ದೆನ್ ಇದು ಏನಪ್ಪಾ ಅಂತಂದ್ರೆ 13 ಸ್ಕ್ವೇರ್ ಆಗ್ತಾ ಇದೆ. ಇಲ್ಲಿ ನೋಡಿದ್ರೆ 289, ಸೊ ಇದು 17 ಸ್ಕ್ವೇರ್ ಆಗ್ತಾ ಇದೆ. ದೆನ್ 361 ಏನಪ್ಪಾ ಅಂತಾರೆ ಇದು 19 ಸ್ಕ್ವೇರ್ ಇದೆ ಹೌದಾ. ಪರ್ಫೆಕ್ಟ್ ಸ್ಕ್ವೇರ್ ಇದಾವ. ಸೊ ಹಾಗಾದ್ರೆ ಈ ಪರ್ಫೆಕ್ಟ್ ಸ್ಕ್ವೇರ್ ಇರ್ಬೇಕಾದ್ರೆ ನೋಡ್ರಿ, ಹಾಗಾದ್ರೆ 11 13 17 19 ಇವುಗಳನ್ನ ನಾವು ಆಡ್ ನಂಬರ್ ಒನ್ನಾಗ ಬರಲ್ಲ. ಯಾಕಂದ್ರೆ 11 ಆದ್ಮೇಲೆ 13 ಇದೆ, ಬಟ್ 13 ಆದ್ಮೇಲೆ 15 ಬರ್ಬೇಕಾಗಿತ್ತು, ಬಟ್ 15 ಇಲ್ಲ. ಸೊ ಹಾಗಾದ್ರೆ ಏನಿದಾವೆ, ಸೊ ಜಸ್ಟ್ ಅಬ್ಸರ್ವ್ ಮಾಡ್ರಿ. ಸೊ 11 13 17 19 ಆರ್ ನಥಿಂಗ್ ಬಟ್ ಪ್ರೈಮ್ ನಂಬರ್ಸ್. ಸೊ ಇವು ಏನಾಗ್ಯಾವಪ್ಪ ಅಂದ್ರೆ ಅವಿಭಾಜ್ಯ ಸಂಖ್ಯೆಗಳಾಗ್ಯಾವ ನೋಡ್ರಿ. ಹಾಗಾದ್ರೆ ಈ ಅವಿಭಾಜ್ಯ ಸಂಖ್ಯೆಗಳು ಅಂತಂದಾಗ 11 ಸ್ಕ್ವೇರ್ 13 ಆಯ್ತು, 17 ಆಯ್ತು, 19 ಆಯ್ತು. 19 ಆದ್ಮೇಲೆ ಯಾವ್ದು ಬರ್ತದಪ್ಪ ಅಂತಾರೆ, ಸೊ ಡೈರೆಕ್ಟ್ಲಿ ಬರೋದು ಯಾವ್ದಪ್ಪ ಅಂತಾರೆ, ಸೊ 23. ಹಾಗಾದ್ರೆ 23 ಅಂತ ನೋಡ್ರಿ, 23 ಸ್ಕ್ವೇರ್ ಏನಕ್ಕೈತೆ ಅಂತಾರೆ, ಸೊ 529 ಆಗ್ತದೆ ಹೌದಲ್ಲ. ಸೊ ಹಾಗಾದ್ರೆ ಕೆ ಮತ್ತು 529. ಸೊ 529 ಬಟ್ ನೋಡ್ಬೇಕಾದ್ರೆ ನೋಡ್ರಿ ಇಲ್ಲೂ ಐತಿ, ಇಲ್ಲೂ ಐತಿ. ಸೊ ಇಲ್ಲಿ ಏನು ಬಂದಿದೆ, ಆಟ್ ಇದೆ. ಇಲ್ಲಿ ಏನಿದೆ, ಡಾಲರ್ ಸಿಂಬಲ್. ಬಟ್ ಆಟ್ ಆಲ್ರೆಡಿ ನಾವು ಇಲ್ಲಿ ತಗೊಂಡ್ಬಿಟ್ಟಿವಿ, ಯಾಕಂದ್ರೆ ಪ್ರತಿಯೊಂದರೊಳಗೂ ಹೊಸ ಸಿಂಬಲ್ ಬರ್ತಾ ಇರ್ತದ. ಸೊ ಇದು ಡಾಲರ್ ಅನ್ನೋದು ಏನಪ್ಪಾ ಅಂದ್ರೆ ಹೊಸ ಸಿಂಬಲ್ ಆಗ್ತದೆ. ಸೊ ಹಾಗಾಗಿ ಸೊ ಡೆಫಿನೆಟ್ಲಿ ಸೊ ದ ಆನ್ಸರ್ ಇಸ್ ವಾಟ್, ಸೊ ಬಿ ಆಪ್ಷನ್ ಆಗ್ತದೆ. ಸೊ ದೆನ್ ಕೆ ಡಾಲರ್, ಸೊ 529 ಇಸ್ ದ ಆನ್ಸರ್. ಓಕೆ, ಸೊ ಅರ್ಥ ಆಗಿದೆ ಅನ್ಕೊಳ್ಳೋಣ. ಸೊ ದೆನ್ ಸೊ ನೌ ದ ನೆಕ್ಸ್ಟ್ ಕ್ವಶನ್. ಸೊ ಇಲ್ಲಿ ನೋಡ್ರಿ KO ಅನ್ನ ಯಾವ ರೀತಿಯಾಗಿ ಬರ್ತಾರೆ, 8. ಸೊ ಇದು ಒಂದೇನು ಎನಾಲಜಿಗೆ ಸಂಬಂಧಪಟ್ಟಂತ ಒಂದು ಪ್ರಶ್ನೆ ಹೌದಾ. ಸೊ ಹಾಗಾದ್ರೆ KO ಅನ್ನ ಯಾವ ರೀತಿಯಾಗಿ ಬರ್ತಾರೆ ನೋಡ್ರಿ, 8 ಅಂತ ಬರ್ತಾರೆ. ಸೊ ಹೆಂಗ್ ಬರ್ದ್ರು, ಸೊ ಕೆ ಅಂತಂದ್ರ 11 ಓಕೆ,
ಸೊ ಓ ಅಂತಂದ್ರ 15. ಸೊ ಇವ್ನ ಎರಡನ್ನು ಕೂಡಿಸಿದ್ರು ಅಥವಾ ಮೈನಸ್ ಮಾಡಿದ್ರು ಕೂಡ ನಮಗೆ ಏನ್ ಬರಂಗಿಲ್ಲ. ಸೊ ಇಲ್ಲಿ ಏನು 8 ಅಂತ ಆಗಂಗಿಲ್ಲ. ಬಟ್ ಆಕ್ಚುಲ್ ಆಗಿ ಯಾವ ರೀತಿ ಆಗ್ತಾ ಇದೆ? ಸೊ ನೋಡ್ರಿ, ಇಲ್ಲಿ ಡಿಜಿಟ್ ಗಳನ್ನ ಪ್ಲಸ್ ಮಾಡ್ತಾ ಇದಾರೆ. ಅದ 1 + 1 is nothing but 2. ಸೊ ದೆನ್ 1 + 5 is nothing but 6. ಸೊ ಎರಡು ಕೂಡಿಸಿದಾಗ ಎಷ್ಟು ಬಂತ್ರಿ? 8 ಬಂತು. ಸೊ ದ 8 ಬಂತು. ಹಾಗಾದ್ರೆ ಇದೇ ರೀತಿಯಲ್ಲಿ y ಮತ್ತು g. ಓಕೆ, ಸೊ y ಅಂತಂದ್ರೆ ಎಷ್ಟು ಬರ್ತದ್ರಿ? 25 ಲೀಟರ್. ಹೌದಲ್ಲ? ಸೊ ಜಿ ಅಂತಂದ್ರೆ ಎಷ್ಟನೇ ಲೀಟರ್? 7th ಲೀಟರ್. ಓಕೆ, ಬಟ್ ಇಲ್ಲಿ ಇದನ್ನ ನಾವು ನೋಡಿದಾಗ ನೋಡ್ರಿ, ಸೊ 2 + 5 ಅಂತಾರೆ ಏನ್ ಬರ್ತಾ ಇದೆ? 7 ಆಯ್ತು. ಇದ್ರದ್ದು ಏನಪ್ಪಾ ಅಂತಾರೆ ಅಗೇನ್ 7 ಬರ್ತದೆ, ಯಾಕಂದ್ರೆ ಸಿಂಗಲ್ ಡಿಜಿಟ್ ನಂಬರ್ ಇದೆ. ಸೊ ಯು ಕ್ಯಾನ್ ಟೇಕ್ ಇಟ್ as 0. ಓಕೆ, ಸೊ ಇವನು ನೋಡ್ರಿ ನಾವು ಕೂಡಿಸಿದಾಗ ಸೊ ಏನಾಗ್ತಾ ಇದೆಪ್ಪ ಅಂದ್ರೆ ಡಿಜಿಟ್ ಗಳನ್ನ ಕೂಡಿಸಿ 2 + 7 ಆಯ್ತು. ಸೊ 0 + 7 ಏನಾಯ್ತು? 7 ಆಯ್ತು. ಹಾಗಾದ್ರೆ 7 + 7 ಏನಾಗ್ತದೆ? 14. ಬಟ್ ಇಲ್ಲಿ 14 ಅನ್ನುವಂತ ಏನಿಲ್ಲ ಆಪ್ಷನ್ ಗಳಲ್ಲಿ ಆನ್ಸರ್ ಇಲ್ಲ. ಸೊ ಯಾಕಪ್ಪ ಅಂತಾರೆ ಇದನ್ನ ಅಗೇನ್ ಸಿಂಗಲ್ ಡಿಜಿಟ್ ಕನ್ವರ್ಟ್ ಮಾಡ್ಲಾಗಿದೆ. ಸೊ ಏನಪ್ಪಾ ಅಂತಾರೆ, ಸೊ 1 + 4 ಮಾಡ್ಲಾಗಿದೆ. ಸೊ 1 + 4 ಎಷ್ಟು ಆಗ್ತದೆ ಅಂತಾರೆ? ಸೊ ದ ಆನ್ಸರ್ ಇಸ್ 5. ಸೊ ದ ಆಪ್ಷನ್ ಎ ಇಸ್ 5 ಆನ್ಸರ್. 5 ಇಸ್ ದ ರೈಟ್ ಆನ್ಸರ್. ಓಕೆ, ಸೊ ದೆನ್ ಎಲ್ಲರಿಗೂ ಅರ್ಥ ಆಗಿದೆ ಅನ್ಕೊಂಡ. ಸೊ ಇನ್ ಕೇಸ್ ಅರ್ಥ ಆಗಿಲ್ಲ ಅಂತಾರೆ ಒಂದ್ ಸ್ವಲ್ಪ ರಿಪೀಟ್ ನೋಡ್ರಿ. ಸೊ ಡೆಫಿನೆಟ್ಲಿ ಅರ್ಥ ಆಗ್ತದೆ. ಓಕೆ, ಸೊ ದೆನ್ ನೆಕ್ಸ್ಟ್ ಎಸ್, ಸೊ ಇದು ಒಂದು ಏನಪ್ಪಾ ಅಂತಾರೆ ಇಲ್ಲಿ ಡಿಕ್ಷನರಿಗೆ ಸಂಬಂಧಪಟ್ಟಂತ ಒಂದು ಪ್ರಶ್ನೆ ಇದೆ ನೋಡ್ರಿ. ಓಕೆ, ಇಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು ಪ್ರತಿಯೊಂದರಲ್ಲೂ MA ಕಾಮನ್ ಆದಂತ ಒಂದು 2 ಲೆಟರ್ಸ್ ಇದಾವ. ಹೌದಾ? ಈ MA ಕಾಮನ್ ಆದಂತ ಲೆಟರ್ಸ್ ಆದ್ರೆ ಸೊ ದೆನ್ ಹಾಗಾದ್ರೆ ಇಲ್ಲಿ ನೆಕ್ಸ್ಟ್ ಏನಿದೆ ಅಂತಾರ N ಇದೆ ನೋಡ್ರಿ. ಸೊ N ಇದೆ, ಇಲ್ಲೂ ಕೂಡ ಏನದಾವ? N ಇದೆ. ದೆನ್ ಇಲ್ಲಿ ಏನಿದೆ? S ಇದೆ. ದೆನ್ ಇಲ್ಲಿ G, ನೆಕ್ಸ್ಟ್ ಇಲ್ಲಿ T. ಓಕೆ, ಈ 5 ಅಕ್ಷರಗಳಲ್ಲಿ ಫಸ್ಟ್ ಬರುವಂತದ್ದು ಯಾವ್ದಪ್ಪ ಅಂತಂದ್ರೆ ಸೊ ಜಿ ಏನಾಗ್ತಾ ಇದೆ? ಫಸ್ಟ್ ಬರುವಂತ ಲೆಟರ್. ಹಾಗಾದ್ರೆ ಈ ಮ್ಯಾಜಿಕ್ ಏನಾಕೈತಿ? ಫಸ್ಟ್ ಬರ್ತೈತಿ. ಹಾಗಾದ್ರೆ 4th ವರ್ಡ್ ಏನಾಗ್ತೈತಿ? ಫಸ್ಟ್ ಬರ್ತದೆ. ಸೊ ಹಾಗಾದ್ರೆ 4th ವರ್ಡ್ ಫಸ್ಟ್ ಬರುವಂತದ್ದು ಎಲ್ಲಿದೆ ಆಪ್ಷನ್? ಸೊ ದೆನ್ ಇಲ್ಲಿದೆ. ಸೊ 1 ಆಪ್ಷನ್ ಇಲ್ಲಿ ಹೈಡ್ ಆಗಿದೆ. ಸೊ ವಿಲ್ ಚೆಕ್ ಇಟ್. ಓಕೆ, ಹಾಗಾದ್ರೆ ಏನ್ ಬರ್ತೈತಿ ನೋಡೋಣ. ಸೊ ಯಾಕಂದ್ರೆ ಇಲ್ಲಿ ಆಪ್ಷನ್ ಇದೆ, ಡಿ ಆಪ್ಷನ್ ಮಿಸ್ ಆಗೈತಿ, ಇದೆಲ್ಲೋ ಕೆಳಗಡೆ ಹೋಗಿರ್ಬೇಕು. ಓಕೆ, ಸೊ ಬಟ್ ಸ್ಟಿಲ್ ವಿಲ್ ಚೆಕ್ ಇಟ್. ಓಕೆ, ಸೊ ದೆನ್ ಹಾಗಾದ್ರೆ ಏನಾಯ್ತು? ಜಿ ಬಂತು. ಓಕೆ, ಸೊ ಈ ಮ್ಯಾಜಿಕ್ ಅನ್ನುವಂತ ಶಬ್ದ ಫಸ್ಟ್ ಬಂತು. ಓಕೆ, ಸೊ ದೆನ್ ಅದಾದ ನಂತರ ನೋಡ್ರಿ ಜಿ ಆದ್ಮೇಲೆ ನೆಕ್ಸ್ಟ್ ಬರ್ತದೆ ಯಾವ್ದಪ್ಪ ಅಂದ್ರೆ ಎನ್. ಓಕೆ, ಈ ಎನ್ ಅನ್ನ ತಗೊಂಡಾಗ ನೋಡ್ರಿ ಎನ್ ಮತ್ತೆ ಎನ್ ಕಾಮನ್ ಆಯ್ತು. ಬಟ್ ಎನ್ 2 ಸತಿ ಕಾಮನ್ ಆದಾಗ ನೆಕ್ಸ್ಟ್ ಏನ್ ಬರ್ತೈತೆ ಅಂದ್ರೆ ನೆಕ್ಸ್ಟ್ ತೋತೀವಿ. ಇಲ್ಲೈತಿ ಎನ್, ಇಲ್ಲಿ ಏನಪ್ಪಾ ಅಂದ್ರೆ ಎ ಇರೋದ್ರಿಂದ ಇದು ಏನಾಗ್ತಾ ಇದೆ? ನಮ್ದು ಸೆಕೆಂಡ್ ವರ್ಡ್ ಆಗ್ತಾ ಇದೆ. ಸೊ ದೆನ್ ಸೆಕೆಂಡ್ ವರ್ಡ್ ಯಾವ್ದು ಬರ್ತದೆ? ಮ್ಯಾನೇಜ್. ದೆನ್ ಥರ್ಡ್ ವರ್ಡ್ ಏನಾಕೈತಪ್ಪ ಅಂತಂದ್ರೆ ಸೊ ಮ್ಯಾನರ್ ಆಗ್ತಾ ಇದೆ. ಓಕೆ, ಸೊ ಹಾಗಾದ್ರೆ ದೆನ್ ಸೊ ಈ ಎನ್ ಮುಗಿತು. ದೆನ್ ಎಸ್ ಮತ್ತು ಟಿ ಒಳಗೆ ನೋಡ್ರಿ ಫಸ್ಟ್ ಯಾವ್ದು ಬರ್ತದ? ಎಸ್ ಬರ್ತದ. ಸೊ ಹಾಗಾದ್ರೆ 3 ಆದ್ಮೇಲೆ ಯಾವ್ದು ಬರ್ತದೆ ಅಂತಾರ? 5 ಬರ್ತದೆ. ಸೊ ಹಾಗಾದ್ರೆ 4 to 1 3 5. ಓಕೆ, ಸೊ 4 to 1 3 5. ಎಸ್, ಸೊ ದ ಆಪ್ಷನ್ ಸಿ ಇಸ್ ದ ಓನ್ಲಿ ದ ರೈಟ್ ಆನ್ಸರ್. ಓಕೆ, ಒಂದು ಆಪ್ಷನ್ ಏನೋ ಹೈಡ್ ಆಗಿದೆ, ಬಟ್ ಸ್ಟಿಲ್ ನಮ್ಗೇನಪ್ಪ ಅಂದ್ರೆ ದ ಸಿ ಆಪ್ಷನ್ ಏನೋ ನಮ್ದು ರೈಟ್ ಐತಿ. ಸೊ okay, so option is C is the right answer. Okay, so then the next question ಬಂದ್ಬಿಟ್ಟು yes, so this is the related to what? Dice. Okay, ಈ ಡೈಸ್ ಅಲ್ಲಿ ಏನ್ ಕೇಳ್ತಿದಾರೆ ಅಂತಂದ್ರೆ ಸೊ ನೋಡ್ರಿ, ಸೊ ಅಪೋಸಿಟ್ ಫೇಸ್ ಟು ದ ಯು ಅಂತ ಕೇಳ್ತಿದಾರೆ. ಯು ಗೆ ಅಪೋಸಿಟ್ ಇರುವಂತ ಫೇಸ್. ಓಕೆ, ಇಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು, ಇಲ್ಲಿ ಈ ಪಿ ಮತ್ ಪಿ ಏನಾಗಿದೆ? ಕಾಮನ್ ಆಗಿದೆ. ಸೊ ಅಗೇನ್ ನೋಡ್ರಿ ಎಸ್ ಕೂಡ ಕಾಮನ್ ಆಗಿದೆ. ಹೌದಾ? ಸೊ ಈ ತರ ಇರ್ಬೇಕಾದ್ರೆ ನೋಡ್ರಿ 2 ಕಾಮನ್ ಆದಾಗ ಸೊ ಈ 2 ಕೂಡ ಕ್ಯಾನ್ಸಲ್ ಆಗಿಬಿಡ್ತಾವ. ಈ 2 ಕೂಡ ಏನಾಗ್ತಾವ? ಕ್ಯಾನ್ಸಲ್ ಆಗ್ತಾವ. ಹಾಗಾದ್ರೆ ಆರ್ ಅಪೋಸಿಟ್ ಏನಾಗ್ತದೆ? ಯು ಆಗ್ತತಿ. ದೆನ್ ಯು ಅಪೋಸಿಟ್ ಏನಾಗ್ತದ? ಆರ್ ಆಗ್ತತಿ. ನಮ್ಗೆ ಕೇಳಿರೋದು ಏನಪ್ಪಾ ಅಂದ್ರೆ ಯು ಅಪೋಸಿಟ್. ದೆನ್ ಯು ಅಪೋಸಿಟ್ ಏನಾಗ್ತದ ಅಂತಂದ್ರೆ ಆರ್ ಆಗ್ತಾ ಇದೆ. ಸೊ ದೆನ್ ದ ನೆಕ್ಸ್ಟ್ ಕ್ವಶನ್ ನೋಡ್ರಿ. ಎಸ್, ಸೊ ಇದು ಒಂದು ಸರಣಿಗೆ ಸಂಬಂಧಪಟ್ಟಂತ ಪ್ರಶ್ನೆ. ಸೊ ಡಿ ಇಂದ ಜೆ ಅಂತ ನೋಡ್ರಿ. ಡಿ ಅಂದ್ರೆ 4ನೇ ಲೆಟರ್, ಜೆ ಅಂತಂದ್ರ 10ನೇ ಲೆಟರ್, ಆರ್ ಪ್ಲಸ್ ಆಗ್ತಾ ಇದೆ. ಜೆ ಅಂತಂದ್ರ 10ನೇ ಲೆಟರ್, ಪಿ ಅಂತಂದ್ರ 16ನೇ ಲೆಟರ್. ಇಲ್ಲೂ ಕೂಡ ಸಾರಿ ಎಷ್ಟು ಪ್ಲಸ್ ಆಗ್ತಾ ಇದೆ? 10 ಪ್ಲಸ್ ಆಗ್ತಾ ಇದೆ. ಇಲ್ಲೂ ಕೂಡ 10 ಪ್ಲಸ್ ಆಗ್ತಾ ಇದೆ. ಪಿ ಇಂದ ನೋಡ್ರಿ ವಿ. ಸೊ ಪಿ ಅಂತಂದ್ರೆ 16 ಲೆಟರ್, ವಿ ಅಂತಂದ್ರೆ 22ನೇ ಲೆಟರ್. ಸಾರಿ, ಜಸ್ಟ್ ಅ ಮಿನಿಟ್. ಸೊ ಕರೆಕ್ಟ್ ಇತ್ತು. ಆರ್ ಪ್ಲಸ್ ಆಗ್ತಾ ಇದೆ. ಹೌದಾ? ಸೊ ದೆನ್ ಡಿ ಇಂದ ಜೆ ಏನಪ್ಪಾ ಅಂತಂದ್ರೆ ಪ್ಲಸ್ ಆರ್ ಆಗಿದ್ರೆ, ಜೆ ಇಂದ ಪಿ ಕೂಡ ಪ್ಲಸ್ ಆರ್. ಎಸ್, ಸೊ ಡಿ ಅಂತಂದ್ರೆ 4ನೇ ಲೆಟರ್, ಜೆ ಅಂದ್ರೆ 10ನೇ ಲೆಟರ್, 16ನೇ ಲೆಟರ್, 22 ಲೆಟರ್. ಹೌದಾ? ಹಾಗಾದ್ರೆ 16ರಿಂದ 22 ಕೂಡ ಏನಾಗಿದೆ? 6 ಆದ್ರೆ ದೆನ್ ನೆಕ್ಸ್ಟ್ ಕೂಡ ಏನಾಗಬೇಕು? 6 ಆಗ್ಬೇಕು. ಸೊ ದೆನ್ 22 + 6 ಏನಾಗುತ್ತೆ ಅಂತಂದ್ರೆ 28. ಬಟ್ 28 ಏನ್ ಮುಗೀತು? ಇಲ್ಲಿ 26 ಅಂದ್ರೆ ಆಲ್ಫಾಬೆಟ್ಸ್ ಮುಗಿತದೆ. ಸೊ ನೆಕ್ಸ್ಟ್ 2 ಲೆಟರ್ಸ್ ಉಳಿತಂದ್ರೆ ಎ ಬಿ ಆಗ್ತೈತಿ. ಸೊ ಹಾಗಾದ್ರೆ ಏನ್ ಬರ್ತೈತಿ? ಬಿ ಬಂತು. ಹಾಗಾದ್ರೆ ಬಿ ಏನಾಗಿದೆ ನೋಡ್ರಿ, 3 ಕಡೆ ಕಾಮನ್ ಆಗೈತಿ.
ಹೌದಾ? ಸೊ ಬಿ ಏನಾಗಿದೆ, 3 ಕಡೆ ಕಾಮನ್ ಆಗಿ. ಹಾಗಾದ್ರೆ ಜಸ್ಟ್ ಲಾಸ್ಟ್ ಲೆಟರ್ ಇಂದ ನೋಡೋಣ. ಸೊ ಯಾಕಂದ್ರೆ ಲಾಸ್ಟ್ ಲೆಟರ್ 3 ಕಡೆ ಏನಾಗ್ಯಾವ, ಬೇರೆ ಬೇರೆ ಬಂದಾವ. ಹೌದಾ? ಹಾಗಾದ್ರೆ ಲಾಸ್ಟ್ ಲೆಟರ್ 3 ಬೇರೆ ಬೇರೆ ಅಂದ್ರೆ ನೋಡ್ರಿ ಟಿ ಇಂದ ಬಿ. ಓಕೆ, ಸೊ ನೋಡ್ರಿ ಟಿ ಅಂತಂದ್ರೆ 20, ಸೊ ಬಿ ಅಂದ್ರೆ 28 ಪ್ಲಸ್ 8 ಆಗೈತಿ. ಹೌದಾ? ಸೊ ದೆನ್ ಯಾಕಂದ್ರೆ 26 ಆದ್ಮೇಲೆ ಎ 27 ಆಕೈತಿ, ಬಿ ಏನ್ ಆಕೈತಿ ಅಂದ್ರೆ 28 ಆಕೈತಿ. ಹೌದಾ? ದೆನ್ ಸೆಕೆಂಡ್ ಇಂದ ಜೆ, ಇಲ್ಲೂ ಕೂಡ 8 ಲೆಟರ್ ನೋಡ್ರಿ, ಯಾಕಂದ್ರೆ 10ನೇ ಲೆಟರ್ ಆಕೈತಿ. ಸೊ ದೆನ್ ನೋಡ್ರಿ ಜೆ 10 ಆದ್ರೆ ಆರ್ ಏನಾಕೈತಿ 18, 10ರಿಂದ 18 ಅಂದ್ರೆ ಇಲ್ಲೂ ಕೂಡ 8ಗೆ ಆಗ್ತದೆ. ದೆನ್ ಆರ್ ಪ್ಲಸ್ 8, 18 ಪ್ಲಸ್ 8, 18 ಪ್ಲಸ್ 8 ಎಷ್ಟ್ರಿ 26. 26 ಅಂದ್ರೆ ಏನ್ ಬರ್ಬೇಕು, ಝಡ್ ಬರ್ಬೇಕು. ಸೊ ಹಾಗಾದ್ರೆ ಡೆಫಿನೆಟ್ಲಿ ದ ಆನ್ಸರ್ ಇಸ್ ಬಿ ಯು ಝಡ್ ಇಸ್ ದ ರೈಟ್ ಆನ್ಸರ್. ಸೊ ನಡಕ್ ಏನ್ ಬರ್ತೈತಿ, ಸೊ ಯು ಬರ್ತೈತಿ. ಫೈನ್. ಸೊ ಫಸ್ಟ್ ಲಾಸ್ಟ್ ನಮ್ಗೆ ಸಿಕ್ತಲ್ಲ, ಸೊ ದೆನ್ ದ ರೈಟ್. ಸೊ ಅದ್ರ ಮೇಲೆ ನಾವು ಆನ್ಸರ್ ಅನ್ನ ಫೈಂಡ್ ಔಟ್ ಮಾಡ್ಬೋದು. ರೈಟ್. ಓಕೆ, ಸೊ ದೆನ್ ದ ನೆಕ್ಸ್ಟ್ ನಾವು. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ಸಿಟ್ಟಿಂಗ್ ಅರೇಂಜ್ಮೆಂಟ್ ಗೆ ಸಂಬಂಧಪಟ್ಟಂತ ಪ್ರಶ್ನೆ. ಹೌದಾ? ಸೊ ಹಾಗಾದ್ರೆ ನೋಡ್ರಿ 7 people ABCDEFG ಆರ್ ಸಿಟ್ಟಿಂಗ್ ಇನ್ ಅ ಸ್ಟ್ರೇಟ್ ರೋ. ಒಂದು ಏನಪ್ಪಾ ಅಂದ್ರೆ ಈ ಲೈನ್ ದಾಗ ಕೂತಾರ. ಓಕೆ, ಫೇಸಿಂಗ್ ದ ನಾರ್ತ್. ಎಲ್ಲರೂ ಕೂಡ ಏನ್ ಮಾಡ್ತಾರ ನೋಡ್ರಿ, ಫೇಸಿಂಗ್ ನಾರ್ತ್ ಅಂದ್ರೆ ಮೇಲೆ ಅಂದ್ರೆ ನಾರ್ತ್ ಗೆ ಫೇಸ್ ಮಾಡ್ತಾರೆ. ಓನ್ಲಿ 2 people ಸಿಟ್ ಟು ದ ಲೆಫ್ಟ್ ಆಫ್ ಸಿ ಅಂತ ಹೇಳ್ತಾರೆ. ಹಾಗಾದ್ರೆ ಸಿ ನ ಎಡಗಡೆ ಕೇವಲ 2 ಜನ ಕುಂಡಿರ್ತಾರ. ಹಾಗಾದ್ರೆ ಸಿ ನ ಎಡಗಡೆ ಕೇವಲ 2 ಜನ ಕೂತ್ರೆ ಸೊ ಈ ತರ ನಾವು ತಗೋಬಹುದಾ? ಹೌದಲ್ರಿ? ಸೊ ಸಿ ಯ ಎಡಗಡೆ ಕೇವಲ 2 ಮಾತ್ರ ಕುಂತಾ ಇದ್ದಾರೆ. ಸೊ ಅದೇನಾಗಾರೆ ನೋಡ್ರಿ ಓನ್ಲಿ 2 people ಸಿಟ್ ಬಿಟ್ವೀನ್ ಎ ಅಂಡ್ ಬಿ. ಓಕೆ, ಹಾಗಾದ್ರೆ ಎ ಮತ್ತು ಬಿ ಯ ನಡುವೆ ಎಷ್ಟು ಜನ ಕೂಡ್ತಾ ಇದಾರೆ? ಓನ್ಲಿ 2 people ಅಂತ ಹೇಳ್ತಾರೆ. ಹಾಗಾದ್ರೆ ಸೊ ಇಲ್ಲಿ ನಾವು ಸೈಡ್ ಬರ್ಕೊಳ್ಳೋ ಜಸ್ಟ್ ಎ ಮತ್ತು ಬಿ ನಡುವೆ ಏನ್ ಕೂತಾರ? ಸೊ 2 ಜನ ಕೂತಾ ಇದಾರೆ. ಹೌದಲ್ಲ? ಸೊ ಬಟ್ ಯಾರು ಯಾವ ಕಡೆ ಕೂತಾರ ಗೊತ್ತಿಲ್ಲ. ಓನ್ಲಿ 2 people ಸಿಟ್ ಬಿಟ್ವೀನ್ ಎ ಅಂಡ್ ಬಿ. ಫೈನ್. ಸೊ ದೆನ್ ಬಿ ಸಿಟ್ಸ್ ಟು ದ ಲೆಫ್ಟ್ ಆಫ್ ಎ. ಹಾಗಾದ್ರೆ ಬಿ ಸಿಟ್ಸ್ ವಾಟ್ ಹಿಯರ್ ಟು ದ ಲೆಫ್ಟ್ ಆಫ್ ಎ ಅಂತಂದ್ರ ಹಾಗಾದ್ರೆ ಡೆಫಿನೆಟ್ಲಿ ಇಲ್ಲಿ ಯಾರು ಬರ್ತಾರ? ಬಿ ಬಂದ್ರೆ ಇಲ್ಲಿ ಯಾರು ಬಂದಿರ್ತಾರ? ಯಾಕಂದ್ರೆ ಎ. ಸೊ ಯಾಕಂದ್ರೆ ಬಿ ಇಸ್ ಸಿಟ್ಸ್ ಟು ದ ಲೆಫ್ಟ್ ಆಫ್ ಎ ಅಂತಾರ, ಎ ಉತ್ತರಕ್ಕೆ ಮಕ್ಕ ಮಾಡ್ರೆ ಈ ಕಡೆ ಲೆಫ್ಟ್ ಆಗ್ತದೆ. ಫೈನ್. ಸೊ ದೆನ್ ಇ ಇಸ್ ಅನ್ ಇಮಿಡಿಯೇಟ್ ನೇಬರ್ ಆಫ್ ಎ. ಓಕೆ, ಸೊ ದೆನ್ ಇ ಇಸ್ ಅನ್ ಇಮಿಡಿಯೇಟ್ ನೇಬರ್ ಆಫ್ ಎ ಟು ದ ರೈಟ್. ಹಾಗಾದ್ರೆ ಇ ಇಸ್ ಅನ್ ಇಮಿಡಿಯೇಟ್ ನೇಬರ್ ಆಫ್ ದ ಎ ಬಟ್ ಟು ದ ರೈಟ್ ಅಂತಂದ್ರೆ ಹಾಗಾದ್ರೆ ಇಲ್ಲಿ ಏನಾಯ್ತು? ಸೊ ಇಲ್ಲಿ ಎ ಇದ್ರ ಇಲ್ಲಿ ಇ ಆಗ್ತಾ ಇದ್ದಾನೆ. ಹೌದಾ? ಸೊ ಇದನ್ನ ಸ್ವಲ್ಪ ಈ ಕಡೆ ಬರ್ಕೊಂಡ ಸಿ ಇಬ್ರು ಈ ಕಡೆ ಸಿ ಗಿಂತ ಸಿ ನ ಲೆಫ್ಟ್ ಸೈಡ್ ಓನ್ಲಿ 2 ಜನ ಅದಾರ. ಓಕೆ, ಸೊ ಹಾಗಾದ್ರೆ ಸೊ ನೋಡ್ರಿ 1 2 3 4 5 ಜನ ಆದ್ರೆ ಇಲ್ಲಿ. ಫೈನ್. ಸೊ ನೆಕ್ಸ್ಟ್ ನೋಡೋಣ ಅಂತ. ಫೈನ್. ಸೊ ದೆನ್ ಓನ್ಲಿ 1 person ಸಿಟ್ಸ್ ಟು ದ ರೈಟ್ ಆಫ್ ಅ ಡಿ. ಹಾಗಾದ್ರೆ ಡಿ ನ ರೈಟ್ ಗೆ ಏನಪ್ಪಾ ಅಂತಾರೆ ಓನ್ಲಿ ಒಬ್ಬ ಕುಂಡ್ರಾಕ್ ಸಾಧ್ಯತೆ. ಸೊ ಹಾಗಾದ್ರೆ ಡಿ ನ ರೈಟ್ ಸೈಡ್ ಓನ್ಲಿ ಒಬ್ಬ ಕುಂಡ್ರಾಕ್ ಸಾಧ್ಯತೆ. ಫೈನ್. ದೆನ್ ಎಫ್ ಇಸ್ ನಾಟ್ ಅನ್ ಇಮಿಡಿಯೇಟ್ ನೇಬರ್ ಆಫ್ ಬಿ. ಹಾಗಾದ್ರೆ ಎಫ್ ಏನಪ್ಪಾ ಇಮಿಡಿಯೇಟ್ ನೇಬರ್ ಆಫ್ ಬಿ ಅಲ್ಲ. ಓಕೆ, ಸೊ ದೆನ್ ಹಾಗಾದ್ರೆ ನೋಡ್ರಿ ಎಫ್ ಏನಾಗಿಲ್ಲ, ಇಮಿಡಿಯೇಟ್ ನೇಬರ್ ಆಫ್ ಬಿ ಅಲ್ಲ. ಹಾಗಾದ್ರೆ ಈಗ ತಿಳ್ಕೊಳ್ರಿ. ಸೊ ಸಿ ನ ಈ ಕಡೆ 2 ಅದಾರ ಅಂತಾರೆ. ಇನ್ನು ಎಷ್ಟು ಜನ ಬರ್ಬೇಕು ಇಲ್ಲಿ? 1 2 3 4 ಎಷ್ಟಂದ್ರ ಟೋಟಲಿ 7 ಜನ ಇದಾರ. ಹೌದಾ? ಹಾಗಾದ್ರೆ ಡಿ ಏನಾಗ್ಯಾನಪ್ಪ ಅಂದ್ರ ಸೊ ಡಿ ನ ರೈಟ್ ಸೈಡ್ ಓನ್ಲಿ ಒಬ್ಬ ಕುಂಡಿರ್ತಾನ ಅಂತಂದ್ರೆ ಸೊ ಹಾಗಾದ್ರೆ ಡಿ ಏನಾಗ್ತಾನೆ? ಇಲ್ಲೇ ಬರ್ತಾನೆ. ಓಕೆ, ಸೊ ದೆನ್ ಹಾಗಾದ್ರೆ ನೋಡ್ರಿ ಎ ಈಗಂತೂ ನಮ್ಗೆ 2 ಸ್ಥಾನ ಬೇಕೇ ಬೇಕಾ? ಸೊ ನಡಕ್ ಏನಾಗ್ಯಾವ 2 ಸ್ಥಾನ ಅದಾವ. ಅದಾದ್ಮೇಲೆ ಬಿ ಅದಾವ. ಹೌದಲ್ಲ? ಸೊ ಹಾಗಾದ್ರೆ ಇಲ್ಲಿ ನಾವು ಏನ್ ಮಾಡ್ಬೋದು? ಸೊ ಎಲ್ಲಿ ಕೂಡಿಸ್ಬೋದು? ಸೊ ಹಾಗಾದ್ರೆ ಇವು ಟೋಟಲಿ ನೋಡ್ರಿ 1 2 3 4 5 ಸ್ಥಾನಗಳದಾವ. ಹಾಗಾದ್ರೆ ಸೊ ಬಿ ಇಲ್ಲಿ ಬಂದಪ್ಪ ಅಂತಾರೆ ಸೊ 1 2 ಬಿಟ್ರೆ ಇಲ್ಲಿ ಯಾರು ಕುಂತಾರ? ಎ ಮತ್ತು ಇ ಕುಂಡಿರ್ತಾ ಇದಾರೆ. ಕರೆಕ್ಟಾ? ಸೊ ಹಾಗಾದ್ರೆ ಸೊ ಹೌ ಮೆನಿ ಪೀಪಲ್ ಸಿಟ್ ಬಿಟ್ವೀನ್ ಇ ಅಂಡ್ ಬಿ ಅಂತ ಹೇಳ್ತಾರೆ. ಹಾಗಾದ್ರೆ ನಮ್ಗೆ ಇಷ್ಟರ ಮೇಲೆ ನೋಡ್ರಿ ಗೊತ್ತಾಗ್ಬಿಡ್ತದೆ ಇ ಮತ್ತು ಬಿ ಯ ನಡುವೆ ಎಷ್ಟು ಜನ ಕುಂಡಿರ್ತಾರೆ. ಇಲ್ಲಿ ಯಾರು ಕುಂತಾರ ನಮ್ಗೆ ಗೊತ್ತಿಲ್ಲ. ಓಕೆ, ಇಲ್ಲಿ ಯಾರು ಕುಂಡಿರ್ತಾರ ಗೊತ್ತಿಲ್ಲ. ಬಟ್ ಸ್ಟಿಲ್ ಇ ಮತ್ತು ಬಿ ಯ ನಡುವೆ ನೋಡ್ರಿ 1 2 3 4. ಸೊ ಎಷ್ಟು ಜನ ಕೂತಾ ಇದಾರೆ? ಸೊ ಅಂದ್ರ 4 ಜನ ಕುಳಿತುಕೊಳ್ತಾ ಇದಾರೆ. ರೈಟ್. ಸೊ ಅರ್ಥ ಆಗಿದೆ ಅನ್ಕೊಳ್ಳೋಣ. ಸೊ ತಿಳಿದಿಲ್ಲ ಅಂತಾರ ನೀವು ಜಸ್ಟ್ ಇನ್ನೊಂದ್ಸತಿ ಕರೆಕ್ಟ್ ಆಗಿ ಓದ್ರಿ. ಸೊ ಇದ್ರ ಬಗ್ಗೆ ಇದನ್ನ ನೋಡ್ರಿ, ನೀವು ಗೊತ್ತಾಗ್ತದೆ. ಫೈನ್. ಸೊ ದೆನ್ ಹಾಗಾದ್ರೆ ನೋಡ್ರಿ ನೆಕ್ಸ್ಟ್ ಬಂದ್ಬಿಟ್ಟು ಸಿಲಾಜಿಸಮ್ ಸಂಬಂಧಪಟ್ಟಂತ ಒಂದು ಪ್ರಶ್ನೆ. ಓಕೆ, ಸಮ್ ಸ್ಟೋನ್ಸ್ ಆರ್ ಕ್ಯೂಬ್ಸ್. ಓಕೆ, ಹಾಗಾದ್ರೆ ನೋಡ್ರಿ ಸಮ್ ಸ್ಟೋನ್ಸ್ ಏನಿದಾವಪ್ಪ ಅಂತಾರೆ ಕ್ಯೂಬ್ಸ್ ಇದಾವೆ. ಹೌದಾ? ಸಮ್ ಸ್ಟೋನ್ಸ್ ಏನಿದಾವ? ಕ್ಯೂಬ್ಸ್ ಇದಾವ. ನೋ ಕ್ಯೂಬ್ ಇಸ್ ಅ ಗ್ಲಾಸ್. ಈ ಯಾವುದು ಕ್ಯೂಬ್ ಏನಲ್ಲ, ಗ್ಲಾಸ್ ಅಲ್ಲ. ರೈಟ್. ಓಕೆ, ಸೊ ದೆನ್ ಆಲ್ ಬ್ಯಾಟ್ಸ್ ಆರ್ ಕ್ಯೂಬ್ಸ್. ಹಾಗಾದ್ರೆ ಎಲ್ಲಾ ಬ್ಯಾಟ್ಸ್ ಏನಿದಾವ? ಕ್ಯೂಬ್ಸ್ ಇದಾವೆ. ಹೌದಲ್ರಿ? ಎಲ್ಲಾ ಬ್ಯಾಟ್ಸ್ ಏನಾಗ್ಯಾವ? ಕ್ಯೂಬ್ಸ್ ಆದ್ರೆ ಸೊ ದೆನ್ ಸ್ಟೇಟ್ಮೆಂಟ್ ಮುಗಿತು. ದೆನ್ ಕನ್ಕ್ಲೂಷನ್ ನೋಡ್ಬೇಕಾದ್ರೆ ನೋಡ್ರಿ. ಸೊ ದೆನ್ ಕನ್ಕ್ಲೂಷನ್ ನೋಡ್ರಿ. ಸೊ ಗ್ಲಾಸ್ ಮತ್ತೆ ಈ ಕ್ಯೂಬ್ಸ್ ಆಗತ್ತಿಲ್ಲ. ಇದು ಕ್ಯೂಬ್ಸ್ ದೆನ್ ಗ್ಲಾಸ್
ಸೊ ಗ್ಲಾಸಸ್ ಯಾವ ಕ್ಯೂಬ್ ಆಗಲ್ಲ, ಕ್ಯೂಬ್ ಯಾವ ಗ್ಲಾಸ್ ಆಗೋಲ್ಲ. ದೆನ್ ಬ್ಯಾಟ್ಸ್ ಏನದಪ್ಪ ಅಂತ ಇನ್ಸೈಡ್ ದ ಕ್ಯೂಬ್ ಇರೋದ್ರಿಂದ ಬ್ಯಾಟು ಮತ್ತೆ ಗ್ಲಾಸ್ ಕನೆಕ್ಷನ್ ಆಗೋದಿಲ್ಲ. ಫೈನ್. ಸೊ ಹಾಗಾದ್ರೆ ನೋಡ್ರಿ, ನೋ ಬ್ಯಾಟ್ ಇಸ್ ಅ ಗ್ಲಾಸ್. ಎಸ್, ಸೊ ಈ ಬ್ಯಾಟ್ ಇಸ್ ಇನ್ಸೈಡ್, ಸೊ ದೆನ್ ಬ್ಯಾಟ್ ಅ ಗ್ಲಾಸ್ ಇಲ್ಲ, ದೆನ್ 100% ಆಗೋದು ಇಲ್ಲ. ಸೊ ರೈಟ್ ಆನ್ಸರ್. ಓಕೆ. ದೆನ್ ಆಲ್ ಕ್ಯೂಬ್ಸ್ ಆರ್ ಬ್ಯಾಟ್ಸ್ ಅಂತ ಇರ್ತಾರೆ, ಬಟ್ ಎಲ್ಲಾ ಕ್ಯೂಬ್ಸ್ ಬ್ಯಾಟ್ಸ್ ಇಲ್ಲ. ಎಲ್ಲಾ ಬ್ಯಾಟ್ಸ್ ಕ್ಯೂಬ್ಸ್ ಅದಾವ, ಬಟ್ ಎಲ್ಲಾ ಕ್ಯೂಬ್ಸ್ ಏನಾಗಿಲ್ಲ, ಬ್ಯಾಟ್ಸ್ ಇಲ್ಲ. ಸೊ ದೆನ್ ರಾಂಗ್ ಆಯ್ತು. ದೆನ್ ನೋ ಸ್ಟೋನ್ ಇಸ್ ಅ ಗ್ಲಾಸ್ ಅಂತ ಇರ್ತಾರೆ. ನೋಡ್ರಿ, ಸ್ಟೋನ್ ಕೂಡ ಯಾವ್ದು ಕೂಡ ಏನಿಲ್ಲ, ಗ್ಲಾಸ್ ಇಲ್ಲ. ಬಟ್ ಸೊ ಇಷ್ಟೊಂದು ಸ್ಟೋನ್ಗಳು ಏನಾಗೋ ಚಾನ್ಸ್ ಇರ್ತಾವಪ್ಪ ಅಂದ್ರೆ ಗ್ಲಾಸ್ ಆಗೋ ಚಾನ್ಸ್ ಇರ್ತವೆ. ಓಕೆ. ಯಾಕಂದ್ರೆ ನೋಡ್ರಿ, ಇಷ್ಟೊಂದು ಸ್ಟೋನ್ಗಳು ಇನ್ ಕೇಸ್ ನೋಡ್ರಿ, ನಾ ಇಲ್ಲಿ ಗ್ಲಾಸ್ ಅನ್ನ ಕೂಡಿಸಿದ್ನಪ್ಪ. ಓಕೆ. ನಮ್ಗೆ ಏನ್ ಹೇಳ್ತಾರ, ನೋ ಕ್ಯೂಬ್ ಇಸ್ ಅ ಗ್ಲಾಸ್. ಎಸ್, ಕ್ಯೂಬಿಗೆ ಗ್ಲಾಸಿಗೆ ಕನೆಕ್ಷನ್ ಇಲ್ಲ. ನೋಡ್ರಿ, ಇದು ಏನೈತಿ ಕ್ಯೂಬ್, ಇದು ಏನೈತಿ ಗ್ಲಾಸ್, ಈ ಎರಡು ಕನೆಕ್ಷನ್ ಇಲ್ಲ. ಸೊ ಆದ್ರೂ ಕೂಡ ನಮ್ ಸ್ಟೇಟ್ಮೆಂಟ್ ಕರೆಕ್ಟ್ ಆಗ್ತಾವ. ನೋಡ್ರಿ, ಸಮ್ ಸ್ಟೋನ್ಸ್ ಆರ್ ಕ್ಯೂಬ್ಸ್, ಸಮ್ ಸ್ಟೋನ್ಸ್ ಆರ್ ಕ್ಯೂಬ್ಸ್. ನೋ ಕ್ಯೂಬ್ ಇಸ್ ಅ ಗ್ಲಾಸ್. ಎಸ್, ಏನು ನೋ ಕ್ಯೂಬ್ ಇಸ್ ಅ ಗ್ಲಾಸ್. ನೋಡ್ರಿ, ನೋ ಕ್ಯೂಬ್ ಇಸ್ ಅ ಗ್ಲಾಸ್. ದೆನ್ ಆಲ್ ಬ್ಯಾಟ್ಸ್ ಆರ್ ಕ್ಯೂಬ್ಸ್. ಎಸ್, ಆಲ್ ಬ್ಯಾಟ್ಸ್ ಆರ್ ಕ್ಯೂಬ್ಸ್. ಸೊ ಬಟ್ ಏನಾಗೈತಿ, ಎಲ್ಲಾ ಗ್ಲಾಸಸ್ ಸ್ಟೋನ್ ಆಗೋ ಚಾನ್ಸ್ ಇರ್ತೈತಿ. ಸೊ ಬಟ್ ಇಲ್ಲಿ ನೀವು ನೋ ಸ್ಟೋನ್ ಇಸ್ ಅ ಗ್ಲಾಸ್ ಅಂತಂದ್ರೆ ಕೆಲವು ಸ್ಟೋನ್ಗಳು ಏನಾಗ್ಯಾವ, ಗ್ಲಾಸ್ ಆಗ್ಯಾವ. ಸಮ್ ಸ್ಟೋನ್ಸ್ ಆರ್ ಗ್ಲಾಸಸ್ ಆಗ್ಯಾವ. ಸೊ ಅದಕ್ಕಾಗಿ ಇದು ಕೂಡ ಏನಾಯ್ತು, ತಪ್ಪಾಯ್ತು. ಸೊ ಹಾಗಾದ್ರೆ ಆಪ್ಷನ್ ಏನ್ ನೋಡ್ರಿ, ಸೊ ಓನ್ಲಿ ಒನ್ ಫಾಲೋಸ್. ಸೊ ದ ಓನ್ಲಿ ಒನ್ ಫಾಲೋಸ್ ಅಲ್ಲಿ ಇದೆ. ಸೊ ದ ಆಪ್ಷನ್ ಇಸ್ 4. ಓಕೆ. ಸೊ ದೆನ್ ಸೊ ಅರ್ಥ ಆಗಿದೆ ಅನ್ಕೊಳ್ಳೋಣ. ಸೊ ಇದಕ್ಕಾಗಿ ಬಹಳಷ್ಟು ರೂಲ್ಸ್ ಗಳು ಬರ್ತವೆ. ಓಕೆ. ಆ ರೂಲ್ಸ್ ಗಳು ಗೊತ್ತಿದ್ರೆ ನೀವು ಡೈರೆಕ್ಟ್ಲಿ ನಿಮ್ಗೆ ಅರ್ಥ ಆಗ್ತೈತಿ. ಬಟ್ ಸ್ಟಿಲ್ ನೀವು ನಾ ಹೇಳಿದ್ರ ಮೇಲೆ ನೀವು ಅರ್ಥ ಮಾಡ್ಕೋಬಹುದು. ಓಕೆ. ಎಸ್. ಸೊ ದ ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ಒಂದು ಓಪನ್ ಡೈಸ್ ಕೊಟ್ಟಿದ್ದಾರೆ. ಸೊ ಈ ಒಂದು ಪ್ರಶ್ನೆ ಚಿತ್ರದಲ್ಲಿ ಬಿಚ್ಚಿದ ಘನವನ್ನು ಆಧರಿಸಿ ಉತ್ತರಿಸಿದ ಕೆಳಗೆ ಯಾವ ಘನವನ್ನು ಮಾಡಲು ಸಾಧ್ಯವಿಲ್ಲ ಅಂತ ಕೇಳ್ತಾರೆ. ಸೊ ವಿಚ್ ಕೆನಾಟ್ ಬಿ. ಓಕೆ. ಸೊ ಕೆನಾಟ್ ಬಿ ಫಾರ್ಮ್ಡ್ ಅಂತ ಕೊಡ್ತಾರೆ. ಓಕೆ. ಆರ್ ಕೆನಾಟ್ ಬಿ ಮೇಡ್. ಸೊ ಹಾಗಾದ್ರೆ ಯಾವ್ದು ಮಾಡಕ್ ಬರಂಗಿಲ್ಲ. ಸೊ ನೋಡ್ರಿ, ಇಲ್ಲಿ ಅಪೋಸಿಟ್ ಯಾವ್ಯಾವಾಗಿರ್ತಾವ. ಸೊ ದೆನ್ ಸೊ ನೋಡ್ರಿ, ಈ 4 ಡಾಟ್ ಅಪೋಸಿಟ್ ಏನಾಗಿರ್ತಿ, ಪ್ಲಸ್ ಆಗಿರುತ್ತೆ. ಸ್ಟಾರ್ ಅಪೋಸಿಟ್ ಏನಾಗಿರ್ತೈತಿ, ಡೈಮಂಡ್ ಆಗಿರುತ್ತೆ. ಸೊ ದೆನ್ ಈ ಸರ್ಕಲ್ ಅಪೋಸಿಟ್ ಏನಾಗಿರ್ತಿ, ಈ ಸ್ಲಾಶ್ ಆಗಿರ್ತೈತಿ. ಓಕೆ. ಸೊ ಹಾಗಾದ್ರೆ ಇವೆರಡೂ ಏನಾಗಿರ್ಬೋದು, ಸೊ ಒಂದ್ರಾಗನ ಬಂದ. ಇವೆರಡು ಅಂದ್ರೆ ಅಪೋಸಿಟ್ ಇರೋ ಯಾವ್ದು ಒಂದ್ರೊಳಗ ಬರ್ತೈತಿ, ಅವು ಏನಾಗಂಗಿಲ್ಲ, ಮಾಡಕ್ ಬರಂಗಿಲ್ಲ. ಹೌದಾ. ಸೊ ಹಾಗಾದ್ರೆ ಪ್ಲಸ್ ಸರ್ಕಲ್ ಇಲ್ಲಿ ಏನೈತಿ, ಹಿಂದಿದೆ. ಹೌದಾ. ಸೊ ಹಾಗಾದ್ರೆ ಪ್ಲಸ್ ಅಪೋಸಿಟ್ ಡಾಟ್ ಐತಿ, ಡಾಟ್ ಇಲ್ಲ. ಸರ್ಕಲ್ ಅಪೋಸಿಟ್ ಸ್ಲಾಶ್ ಐತಿ, ಅದು ಇಲ್ಲ. ಓಕೆ. ಡೈಮಂಡ್ ಐತಿ, ಡೈಮಂಡ್ ಅಪೋಸಿಟ್ ಏನ್ ಬರ್ತೈತಿ, ಸ್ಟಾರ್ ಐತಿ, ಅದು ಇಲ್ಲ. ಸೊ ಹಾಗಾದ್ರೆ ಇದನ್ನ ನಾವು ಮಾಡ್ಬೋದು, ಬಟ್ ನಮ್ಗೆ ಏನ್ ಕೇಳ್ತಾರ, ಮಾಡಕ್ ಬರ್ಬಾರ್ದು ಅಂತಾರ. ಆಸ್ ಪರ್ ದ ಕ್ವಶನ್ ಇದು ನಮ್ದು ರಾಂಗ್ ಆನ್ಸರ್. ಓಕೆ. ಸೊ ದೆನ್ ನೋಡ್ರಿ, 4 ಡಾಟ್ ಅದಾವ. 4 ಡಾಟ್ ಅಪೋಸಿಟ್ ಏನ್ ಬಂತು, ಪ್ಲಸ್, ಬಟ್ ಇಲ್ಲ. ಡೈಮಂಡ್ ಅಪೋಸಿಟ್ ಏನ್ ಬಂತು, ಸ್ಟಾರ್, ಅದು ಇಲ್ಲ. ಸ್ಲಾಶ್ ಅಪೋಸಿಟ್ ಏನ್ ಬಂತು, ಸರ್ಕಲ್, ಅದು ಇಲ್ಲ. ಸೊ ಇದು ಕೂಡ ನಾವು ಏನ್ ಮಾಡ್ಬೋದು, ಒಂದು ಡೈಸ್ ಅಥವಾ ಘನವನ್ನ ಕ್ಯೂಬ್ ಅನ್ನ ಮಾಡ್ಬೋದು. ಆದ್ರೆ ನಮಗ್ ಮಾಡಬಾರ್ದು ಅಂತ ಮಾಡೋದು ಸಾಧ್ಯವಿಲ್ಲ ಅಂತ ಆತರ ಪ್ರಕಾರ ಇದು ಕೂಡ ರಾಂಗ್ ಆನ್ಸರ್ ಆಯ್ತು. ಓಕೆ. ಸೊ ಹಾಗಾದ್ರೆ ನೋಡ್ರಿ, 4 ಡಾಟ್ಸ್ ಇದಾವ, ಪ್ಲಸ್ ಇದೆ. 4 ಡಾಟ್ಸ್ ಅಪೋಸಿಟ್ ಏನಾಗೈತಿ, ಪ್ಲಸ್. ಓಕೆ. ಈ 4 ಡಾಟ್ಸ್ ಅಪೋಸಿಟ್ ಏನಾಗಿರ್ತವೆ, ಆಕ್ಚುಲಿ ಈ ಘನದಲ್ಲಿ ಕಾಣುವಂತವ್ ಏನಾಗಿರ್ತಾವ, ಎಲ್ಲ ಆಜು ಬಾಜು ಇರ್ತಾವ. ಓಕೆ. ಬಟ್ ಇವು ಏನಾಗ್ಯಾವ, ಇಲ್ಲಿ ಅಪೋಸಿಟ್ ಇರೋ. ಬಟ್ ಅಪೋಸಿಟ್ ಇರೋ ಹೆಂಗ್ ಆಜು ಬಾಜು ಬರಕ್ ಸಾಧ್ಯತೆ. ಸೊ ಅದಕ್ಕಾಗಿ ಇದನ್ನ ನಾವು ಮಾಡಕ್ಕಾಗಂಗಿಲ್ಲ. ಓಕೆ. ಸೊ ದೆನ್ ಹಾಗಾದ್ರೆ ಎದನ್ನ ಮಾಡಕ್ಕಾಗಿಲ್ಲ. ಸೊ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಯಾಕಂದ್ರೆ ಇದನ್ನ ನಾವು ಮಾಡಕ್ ಸಾಧ್ಯ ಇಲ್ಲ. ಸೊ ಹಾಗಾದ್ರೆ ನಮಗೆ ಕೇಳಿದ್ದು ಏನಪ್ಪಾ, ಯಾವ್ದು ಮಾಡಲು ಸಾಧ್ಯವಿಲ್ಲ ಅನ್ನೋದನ್ನ ಕೇಳಿದಾರೆ. ಹೌದಾ. ಸೊ ಹಾಗಾದ್ರೆ ಏನ್ ಬಂತು, ದ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಓಕೆ. ಸೊ ದೆನ್ ದ ನೆಕ್ಸ್ಟ್ ಒನ್ ಇಸ್ ರಿಲೇಟೆಡ್ ಟು ಮಿರರ್ ಇಮೇಜ್. ಓಕೆ. ಒಂದು ಈ ಮಿರರ್ ಇಮೇಜ್ ಅನ್ನ ಒಂದು ಲಂಬ ರೇಖೆಯಾಗಿ ನೋಡ್ರಿ, ಎಂ ಎನ್ ಅನ್ನ ಈ ರೀತಿಯಾಗಿ ಇರಿಸಿದಾಗ ಯಾವ ರೀತಿ ಕಾಣ್ತದೆ. ಸೊ ನೋಡ್ರಿ, ಸೊ ಯಾವಾಗ ಈ ರೀತಿ ಎಂ ಎನ್ ಅಂತ ಇರಿಸಿರ್ತಾರೆ, ಸೊ ದೆನ್ ಸೊ ಫಸ್ಟ್ ಲೆಟರ್ ಏನಾಗ್ತದೆ ಅಂತಾರೆ, ಈ ಕಡೆ ಹೋಗ್ತೈತಿ. ಅಂದ್ರೆ ಇವೆಲ್ಲಾನು ಲೆಟರ್ ರಿವರ್ಸ್ ಆಗ್ತಾವ. ಬಟ್ ಒಂದೇ ಅಲ್ಲ, ಬರೀ ಎಲ್ಲಾನು ರಿವರ್ಸ್ ಆಗ್ತಾವ. ಈ ಬಿ ಈ ರೀತಿಯಾಗಿ ಕಾಣ್ತದೆ. ಹೌದಾ. ಸೊ ಹಾಗಾದ್ರೆ ಬಿ ಈ ರೀತಿಯಾಗಿ ಕಾಣ್ತದ. ಸೊ ಎಲ್ಲಾ ಕಡೆನು ಬಿ ಹಿಂಗೆ ಐತಿ. ಸೊ ದೆನ್ 4 ಯಾವ ರೀತಿಯಾಗಿ ಕಾಣ್ತದ, ಸೊ ನೋಡ್ರಿ 4 ಸೊ ಈ ರೀತಿಯಾಗಿ ಕಾಣ್ತದ. ಸೊ ಈ ರೀತಿಯಾದಂತ 4 ಎಲ್ಲಿ ಐತಿ, ಸೊ ಒಂದು ಇಲ್ಲಿ ಐತಿ. ಸೊ ಬೇರೆ ಕಡೆ ಎಲ್ಲೂ ಇಲ್ಲ. ಸೊ ಹಾಗಾದ್ರೆ ಡೆಫಿನೆಟ್ಲಿ ದ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಓಕೆ. ಯಾಕಂದ್ರೆ ತಿರುಗಿರ್ತೈತಿ ಈ ರೀತಿ. ಸೊ ಏನಪ್ಪಾ ಅಂದ್ರೆ ರೈಟ್ ಇಂದ ಲೆಫ್ಟ್ ಅಥವಾ ಲೆಫ್ಟ್ ಇಂದ ರೈಟ್ ತಿರುಗಬೇಕು. ಓಕೆ. ಸೊ ದೆನ್ ದ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಓಕೆ. ಸೊ ದ ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪಾ ಅಂದ್ರೆ, ಸೊ ದಿಸ್ ಇಸ್ ದ ಏನು ಡೈರೆಕ್ಷನ್ ಗೆ ಸಂಬಂಧಪಟ್ಟಂತ ಒಂದು ಪ್ರಶ್ನೆ. ಓಕೆ. ನೋಡ್ರಿ, ಸುರೇಶ್ ಹೋಗ 10 ಮೀಟರ್ ಟುವರ್ಡ್ಸ್ ದ ಈಸ್ಟ್. ಓಕೆ. ಸುರೇಶ್ ಏನಪ್ಪಾ ಅಂದ್ರೆ 10 ಮೀಟರ್ ಏನ್ ಮಾಡಿದ, ಟುವರ್ಡ್ಸ್ ದ ಈಸ್ಟ್ ಹೋದ. ಓಕೆ. ಸೊ ಈಸ್ಟ್ ಹೋದ. ನೋಡ್ರಿ, ಯಾವಾಗ್ಲೂ ಏನಾಗಿರ್ತದ, ಸೊ ಯಾವಾಗ್ಲೂ ಏನಪ್ಪಾ ಅಂತಾರ, ಸೊ ಒಬ್ಬ ವ್ಯಕ್ತಿ ಒಂದು ನಿರ್ದಿಷ್ಟ ಸ್ಥಳದಿಂದ ಹೊಂಟ್ರ ಇದು ಅವನ ಸ್ಟಾರ್ಟಿಂಗ್ ಪಾಯಿಂಟ್ ಆಗಿರ್ತದೆ. ಮತ್ತೆ ಡೈರೆಕ್ಷನ್ ಅಲ್ಲಿ ಏನಪ್ಪಾ ಅಂತ ನೋಡ್ರಿ, ಸೊ ಇದು ಈಸ್ಟ್, ವೆಸ್ಟ್, ನಾರ್ತ್, ಸೌತ್. ದೆನ್ ಇದು ನಾರ್ತ್ ಈಸ್ಟ್ ಆಗ್ತತಿ, ಇದು ಸೌತ್ ಈಸ್ಟ್ ಆಗ್ತದ, ದೆನ್ ಸೌತ್ ವೆಸ್ಟ್, ನಾರ್ತ್ ವೆಸ್ಟ್. ಹೌದಾ. ಈಗ ಏನ್ ಮಾಡತ್ತಾನವ, ಈಸ್ಟ್ ಅಂತ ನೋಡ್ರಿ, ಈಸ್ಟ್ ಆ ಕಡೆ ಬತ್ತು, ಈ ಕಡೆ ಬತ್ತು. ಹೌದಲ್ಲ. ಸೊ ಈ ಕಡೆ ಹೌದಲ್ಲ 10 ಕಿಲೋಮೀಟರ್ ಹೋದ.
ರೈಟ್. ಸೊ 10 ಕಿಲೋಮೀಟರ್ ಹೋದ, ದೆನ್ ಹಿ ಟರ್ನ್ ರೈಟ್ ಅಂಡ್ ವಾಕ್ ಅಪ್ 10 meters. ಸೊ ರೈಟ್ ಅಂತಾರೆ ಯಾವ ಕಡೆ ಬಂತು ನೋಡ್ರಿ. ಸೊ ಈಸ್ಟಿಗೆ ಹೋಗ್ಬೇಕಾದ್ರೆ ಸೊ ರೈಟ್ ಅಂತಂದ್ರೆ ಡೌನ್ವರ್ಡ್ ಸೈಡ್. ಓಕೆ, ಸೊ ಜಸ್ಟ್ ಏನ್ ಮಾಡಿದ್ರೆ ಸ್ವಲ್ಪ ಮ್ಯಾಲ್ ತಗೋತೀನಿ ಅದಕ್ಕೆ. ಓಕೆ, ಸೊ ಇಲ್ಲಿಂದ 10 ಕಿಲೋಮೀಟರ್ ಬಂದ. ಸೊ ದೆನ್ ಇಲ್ಲಿಂದ ಏನ್ ಮಾಡತ್ತಾನ, ಸೊ ಟರ್ನ್ ಟು ದ ರೈಟ್, ಸೊ ರೈಟ್ ತಿರುಗಿದ. ಸೊ ರೈಟ್ ತಿರುಗಿ ಎಷ್ಟು ಹೋದ, ಅಗೇನ್ 10 kilometers ಹೋದ. ಓಕೆ, ಸೊ ದೆನ್ ಅಗೇನ್ ಮತ್ತೆ ನೋಡ್ರಿ ಹಿ ಟರ್ನ್ಸ್ ರೈಟ್ ಅಂಡ್ ವಾಕ್ಸ್ 15 meters. ಸೊ ಇಲ್ಲಿಂದ ಏನ್ ಮಾಡತ್ತಾನ ಮತ್ತೆ ಹೊಳ್ಳಿ ರೈಟ್. ಸೊ ಸೌತ್ ಕಡೆ ಹೋಗ್ಬೇಕಾದ್ರೆ ರೈಟ್ ಏನಾಕೈತಿ, ವೆಸ್ಟ್. ಸೊ ಹಾಗಾದ್ರೆ ವೆಸ್ಟ್ ಗೆ ಎಷ್ಟು ಬಂದಪ್ಪ ಅಂದ್ರ 15 ಬಂದ. ಸೊ ನೋಡ್ರಿ ಇದು ಏನಾಕೈತಿ, ಸೀದಾ ಇಲ್ಲಿದ್ದಪ್ಪ ಅಂದ್ರ 10 kilometer ಆಯ್ತು, ಬಟ್ 15 ಅಂತಾರೆ ಇದಕ್ಕಿಂತ ಜಾಸ್ತಿ ಆಯ್ತು, ಇಲ್ಲಿ ಬಂದ. ಓಕೆ, ಸೊ ದೆನ್ ಅದಾದ್ಮೇಲೆ ನೋಡಿ ದೆನ್ ಹಿ ಟರ್ನ್ಸ್ ಲೆಫ್ಟ್. ಸೊ ಈಗ ಇಲ್ಲಿ ಏನ್ ಮಾಡ್ತಾನ, ಲೆಫ್ಟ್ ಹೋಗ್ತಾನೆ. ಸೊ ಲೆಫ್ಟ್ ಅಂತಾರ ನೋಡ್ರಿ ಅಗೇನ್ ಟು ವಾಟ್ಸ್ ಸೌತ್ ಬಂತು. ಎಷ್ಟು ಬಂದ, 5 kilometer. ಓಕೆ, ಸೊ ಸಾರಿ ಲೆಫ್ಟ್ ಎಷ್ಟು ಬರ್ತಾ ಇದ್ದಾನೆ, 15 meter. ಸೊ ಓಕೆ, ಸ್ವಲ್ಪ ಸ್ಮಾಲ್ ತಗೊಂಡೇ ಮಾಡೋಣ ಅಂತಿದ್ದಾನೆ. ಓಕೆ, ಸೊ ಇದನ್ನ ಜಸ್ಟ್ ನೆನಪಿಟ್ಕೊಡ್ರಿ, 10 10 15 ಬಂದ. ಓಕೆ, ಸೊ 10 ಇದು ಒಂದು ಸ್ಟಾರ್ಟಿಂಗ್ ಪಾಯಿಂಟ್. ಸೊ ಅಗೇನ್ ಏನ್ ಮಾಡ್ತಾ ಇದ್ದಾನೆ, 10 kilometer. ದೆನ್ ಇಲ್ಲಿಂದ ಏನ್ ಮಾಡತ್ತಾನ, ಸೊ 15 kilometer ಬರತಾನ. ನೆಕ್ಸ್ಟ್ ಇಲ್ಲಿಂದ ಏನ್ ಮಾಡತ್ತಾನ ನೋಡ್ರಿ, ಟುವಾರ್ಡ್ಸ್ ದ ಲೆಫ್ಟ್ ಅಂತ ಇರ್ತಾರ, ಲೆಫ್ಟ್. ದೆನ್ ಟರ್ನ್ಸ್ ಟು ದ ಲೆಫ್ಟ್, ವಾಕ್ಸ್ 15 meters. ಸೊ ಇಲ್ಲಿಂದ ಇಲ್ಲಿ ಬಂದ 15 meters ಬರ್ತಾ ಇದ್ದಾನೆ. ಸೊ ದೆನ್ 15 meters ಬಂದ. ಫೈನಲಿ ಹಿ ಟರ್ನ್ಸ್ ಲೆಫ್ಟ್. ಮತ್ತೆ ಹೊಳ್ಳಿ ಏನ್ ಮಾಡಿದ, ಲೆಫ್ಟ್ ಹೊಳಿದ. ಸೊ ಲೆಫ್ಟ್ ಹೊಳ್ಳಿ ಏನ್ ಮಾಡ್ತಾನಪ್ಪ ಅಂದ್ರ ಎಷ್ಟು ಹೊಂಟಾನ, 5 meter. ಸೊ ನೋಡ್ರಿ, ಸೊ ಲೆಫ್ಟ್ ಹೊಳ್ಳಿ ಏನ್ ಮಾಡ್ತಾನ ಅಂತಾರ 5 meter ಹೊಂಟ. ಸೊ ನೋಡ್ರಿ ಟೋಟಲಿ ಇದು 10 ಐತಿ, ಇದು 15 ಐತಿ ಅಂತಂದ್ರ ಇದು ಸ್ಟ್ರೇಟ್ ಅನ್ನ ಏನಾಗಿರ್ತೈತಿ. ಸೊ ಹಾಗಾದ್ರೆ ಈ ಪಾಯಿಂಟ್ ಏನಾಗಿರತಿ, ಸೊ ಇಲ್ಲಿ 10 ಇರ್ತೈತಿ, ಈ ಕಡೆ 5 ಇರ್ತೈತೆ. ಹಾಗಾದ್ರೆ ಇಲ್ಲಿ ಮತ್ತೆ ಹೊಳ್ಳಿ ಎಷ್ಟು ಬರತಾನ, 5 ಬರತಾನ. ಅಂದ್ರೆ ಇದು ಸ್ಟ್ರೇಟ್ ಇಲ್ಲೇ ಇರ್ತಾನ, ಹೌದಲ್. ಹಾಗಾದ್ರೆ ಆ ವ್ಯಕ್ತಿ ಎಲ್ಲಿದಾನ, ಈಗ ಇಲ್ಲಿದಾನ, ಹೌದಲ್. ಸೊ ಬಂದ್ರೆ ಹಾಗಾದ್ರೆ ಇಲ್ಲಿ ಕ್ವಶನ್ ಏಕಂದ್ರೆ ಅವನು ಪ್ರಾರಂಭದ ಬಿಂದುವಿನಿಂದ, ಹಾಗಾದ್ರೆ ಪ್ರಾರಂಭದ ಬಿಂದು ಅಂದ್ರೆ ಯಾವುದು, ಇದು, ಹೌದಲ್. ಸೊ ಪ್ರಾರಂಭದ ಬಿಂದು ಅಂದ್ರೆ ಇದು, ಇದರಿಂದ ಯಾವ ದಿಕ್ಕಿನಲ್ಲಿ. ಸೊ ನೋಡ್ರಿ ಹಾಗಾದ್ರೆ ಪ್ರಾರಂಭದ ದಿಕ್ಕಿನಂದ್ರ ಸೊ ಸ್ಟ್ರೇಟ್ ಕೆಳಗಡೆನೆ ಅದಾನ. ಸೊ ಹಾಗಾದ್ರೆ ಸ್ಟ್ರೇಟ್ ಕೆಳಗಡೆ ಅಂತಂದ್ರೆ ಇದು ಕೆಳಗಡೆ ದಿಕ್ಕಿ ಏನ್ ಬರ್ತದ, ಸೌತ್ ಬರ್ತೈತಿ. ಸೊ ಸೌತ್ ಎಲ್ಲೈತಿ, ಸೊ ಇಲ್ಲಿ ಐತಿ, ಹೌದಲ್. ಸೊ ಹಾಗಾದ್ರೆ ಬಟ್ ನಮಗೆ ಏನ್ ಮಾಡ್ಬೇಕೀಗ, ಸೊ ಡಿಸ್ಟೆನ್ಸ್ ಫೈಂಡ್ ಔಟ್ ಮಾಡ್ಬೇಕಂತಂದ್ರ ಸೊ ಏನ್ ಹೇಳ್ತಾರ, ಸೊ ಅಗೇನ್ ಎಷ್ಟು ದೂರದ ಅನ್ನೋದು ನೋಡ್ಬೇಕಾದ್ರೆ ನೋಡ್ರಿ. ಸೊ ದೆನ್ ಇದು ನೋಡ್ರಿ, ಸೊ ಇದು ಏನಪ್ಪಾ ಅಂತಂದ್ರೆ ಒಂದು ಆಯತಾಕಾರ ಬಂತು. ಸೊ ದೆನ್ ಅಗೇನ್ ಇದು ಕೂಡ ಒಂದು ಆಯತಾಕಾರ ಬಂತು. ಸೊ ಇಲ್ಲಿಂದ ಇದು 10 ಇರ್ತಾವ, ಇದು 10 ಇರ್ತದ. ಸೊ ದೆನ್ ಇಲ್ಲಿಂದ ಇಲ್ಲಿ ಇದು ಎಷ್ಟಾಗೈತಿ ನೋಡ್ರಿ, ಇದೆಷ್ಟು ಪಾಯಿಂಟ್ ಐತಿಲ್ಲ, ಇದೆಷ್ಟೈತಿ ಅಷ್ಟು ಇದು ಕೂಡ ಇರ್ತದೆ. ಹಾಗಾದ್ರೆ ಸೊ 10 ಮತ್ತೆ 15 ನಾವು ಕೂಡಿಸ್ಬೇಕಾಗ್ತದೆ. ಇಲ್ಲಿಂದ ನಮಗೆಲ್ಲೇ ಈ ಪಾಯಿಂಟ್ ವರೆಗೂ, ಹೌದಾ. ಸೊ ಈ ಪಾಯಿಂಟ್ ಇಂದ ಈ ಪಾಯಿಂಟ್ ವರೆಗೂ ಟೋಟಲ್ 10 + 15 25. ಹಾಗಾದ್ರೆ 25 meter ಆಲ್ರೆಡಿ ಸೌತ್ ಅಂತ ಬಂದಿತ್ತು. ಸೊ ದ ಆಪ್ಷನ್ ಇಸ್ 25 meter ಸೌತ್. ಓಕೆ, ಸೊ ಅರ್ಥ ಆಗಿದೆ ಅನ್ಕೊಂಡ. ಸೊ ದೆನ್ ದ ನೆಕ್ಸ್ಟ್, ಎಸ್, ಸೊ ದಿಸ್ ಇಸ್ ಓವರ್ ದ ಎಂಡ್ ಆಫ್ ದ ವಿಡಿಯೋ, ರೈಟ್. ಸೊ ಅಗೇನ್ ಮತ್ತೆ ಏನಪ್ಪಾ ಅಂತಾರೆ, ಸೊ ಒಂದು ಮುಂದಿನ ಗುರುವಾರ. ಓಕೆ, ಅಗೇನ್ ನಾವೇನ್ ಮಾಡ್ತಾ ಇದ್ವಿ, ಆಸ್ ಪರ್ ದ ಶೆಡ್ಯೂಲ್, ನಿಮ್ಗೆ ಲಾಸ್ಟ್ ಒಂದು ವಿಡಿಯೋದಲ್ಲಿ ತೋರಿಸಿರೋ ಹಾಗೆ ಆ ಶೆಡ್ಯೂಲ್ ಪ್ರಕಾರ ಏನಪ್ಪಾ ಅಂದ್ರೆ ಒಂದು ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ತಾ ಇದ್ದೀವಿ. ಸೊ ದೆನ್ ಸೊ ಟೇಕ್ ಕೇರ್, ಸೊ ಬೈ. ಸೊ ಆಲ್ವೇಸ್ ಏನಪ್ಪಾ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ. ಸೊ ನಾ ಹೇಳಿರುವಂತ ನೋಡ್ರಿ, ಸೊ ಏನಪ್ಪಾ ಅಂದ್ರೆ ನನ್ನ ಪರ್ಸನಲ್ ಚಾನಲ್ ಅಲ್ಲಿ ಸೊ ಒಂದು ವಿಡಿಯೋನ ರೆಗ್ಯುಲರ್ಲಿ ಹಾಕ್ತಾ ಇರ್ತೀನಿ. ಸೊ ಟಾರ್ಗೆಟ್ SSCGD 2025 ಅನ್ನುವಂತ ಒಂದು ಥೀಮ್ ಇಟ್ಕೊಂಡು. ಓಕೆ, ಸೊ ದೆನ್ ಟಿಲ್ ದೆನ್ ಟೇಕ್ ಕೇರ್, ಬೈ, ಗುಡ್ ನೈಟ್, ಸೊ ಹ್ಯಾವ್ ಅ ಡ್ರೀಮ್.